ಹಲೋ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಬಗ್ಗೆ 30ನೇ ಪ್ರಶ್ನೆ. ಯಾವುದೇ ಪರಿಸರ ವ್ಯವಸ್ಥೆಯನ್ನು ಈ ಫಲಿತಾಂಶ ಅಲ್ಲಿನ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗದ ಅಳಿವು ನಿಧಾನವಾಗಿ ಹೇಗೆ ವಿವರಿಸಿ. ಯಾವುದೇ ಪರಿಸರ ವ್ಯವಸ್ಥೆಯನ್ನು ತೊಂದರೆಗೊಳಿಸುವುದರ ಫಲಿತಾಂಶವಾಗಿ ಅಲ್ಲಿನ ಸಸ್ಯವರ್ಗ ಮತ್ತೆ ಪ್ರಾಣಿ ವರ್ಗದ ಅಳಿವು ನಿಧಾನವಾಗಿ ಉಂಟಾಗ್ತದೆ. ವರ್ಷ ಕಳೆದಂತೆ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಆ ಸಸ್ಯ ಅಥವಾ ಪ್ರಾಣಿ ವರ್ಗದ ನಾಶ ಆಗ್ತಾ ಹೋಗ್ತದೆ. ಹೇಗೆ ವಿವರಿಸಬೇಕು? ಸಸ್ಯಗಳು ಆಹಾರದ ಹಾಗೂ ವಾಸಸ್ಥಳದ ಮೂಲಗಳಾಗಿವೆ ಅಲ್ವಾ? ಸಸ್ಯಗಳು ಆಹಾರ ಹಾಗೂ ವಾಸಸ್ಥಳದ ಮೂಲಗಳಾಗಿವೆ. ಈಗ ನಿಮಗ್ ಗೊತ್ತು, ಕೆಲವೊಂದಿಷ್ಟು ಪಕ್ಷಿಗಳು, ಕೆಲವೊಂದಿಷ್ಟು ಪ್ರಾಣಿಗಳು ಮರದ ಪೊಟರೆಯಲ್ಲಿ ವಾಸಿಸುತ್ತೆ. ಪಕ್ಷಿಗಳೆಲ್ಲ ಮರದ ಮೇಲೆ ಗೂಡು ಕಟ್ಟಿಕೊಂಡು ವಾಸಿಸುತ್ತೆ ಅಲ್ವಾ? ಸಸ್ಯಗಳು ಆಹಾರ ವಾಸಸ್ಥಳದ ಮೂಲವಾಗಿದೆ. ಸಸ್ಯಾಹಾರಿ ಪ್ರಾಣಿಗಳು ಸಸ್ಯಗಳನ್ನೇ ತಿಂದು ಬದುಕೋದಲ್ವಾ? ಹಾಗಾಗಿ ಅವು ಆಹಾರದ ಮೂಲ ಕೂಡ ಆಗಿರುತ್ತೆ. ಸಸ್ಯವರ್ಗದ ನಾಶದಿಂದ ಸಸ್ಯಾಹಾರಿ ಪ್ರಾಣಿಗಳ ಸಂತತಿ ಕಡಿಮೆಯಾಗುತ್ತದೆ. ಇಲ್ಲಿ ಸಸ್ಯಗಳ ನಾಶದಿಂದ ಏನಾಗುತ್ತೆ? ಸಸ್ಯಾಹಾರಿ ಪ್ರಾಣಿಗಳ ಸಂತತಿ ಕಡಿಮೆ ಆಗುತ್ತೆ. ಅವುಗಳಿಗೆ ವಾಸಿಸ್ಲಿಕ್ಕೆ, ಸಂತಾನೋತ್ಪತ್ತಿಗೆ ಸರಿಯಾದ ಜಾಗ ವ್ಯವಸ್ಥೆ ಸಿಗದೆ ಅಥವಾ ಆಹಾರದ ಕೊರತೆಯಾಗುವ ಹಸಿವಿನಿಂದ ಸಾಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವುಗಳ ಮೇಲೆಯೇ ಅವಲಂಬಿತವಾಗಿರುವ ಮಾಂಸಾಹಾರಿ ಪ್ರಾಣಿಗಳು ಅಳಿಯುವ ಸಾಧ್ಯತೆ ಇರುತ್ತೆ. ನೋಡಿ, ಇಲ್ಲಿ ಸಸ್ಯಗಳಿಲ್ಲದೆ ಸಸ್ಯಾಹಾರಿ ಪ್ರಾಣಿಗಳೆಲ್ಲ ಸಾಯ್ತಾ ಇದ್ದಾವೆ, ಹಸಿವಿನಿಂದ ಸಾಯ್ತಾ ಇದ್ದಾವೆ. ಇಲ್ಲಿ ಸಸ್ಯಾಹಾರಿ ಪ್ರಾಣಿಗಳೆಲ್ಲ ಇಲ್ಲದೆ ಮಾಂಸಾಹಾರಿ ಪ್ರಾಣಿಗಳಿಂದ ಆಹಾರವಿಲ್ಲದೆ ಸಾಯುವಂತಹ ಪರಿಸ್ಥಿತಿ, ಅವು ಕೂಡ ಅಳಿಯುವ ಸಾಧ್ಯತೆ ಇರುತ್ತೆ. ಸಂತಾನೋತ್ಪತ್ತಿಗಾಗಿ ಪ್ರಾಣಿಗಳಿಗೆ ಸರಿಯಾದ ವಾತಾವರಣದ ಉಷ್ಣತೆಯ ಅವಶ್ಯಕತೆ ಇರುತ್ತೆ. ಈಗ ಸಂತಾನೋತ್ಪತ್ತಿ ನಡೆಸಬೇಕು ಅಂದ್ರೆ ಪ್ರಾಣಿಗಳಿಗೆ ಒಂದು ಸರಿಯಾದ ಉಷ್ಣತೆಯ ಅವಶ್ಯಕತೆ ಇರುತ್ತೆ. ವಾತಾವರಣದಲ್ಲಿ ಸರಿಯಾದ ಉಷ್ಣತೆ ಇರಬೇಕು. ಆದರೆ ನಾವು ಅರಣ್ಯ ನಾಶವನ್ನ ಮಾಡುವುದರಿಂದ ಏನಾಗುತ್ತೆ? ಜಾಗತಿಕ ತಾಪಮಾನ ವ್ಯತ್ಯಾಸದಿಂದ ಅವುಗಳ ಸಂತಾನೋತ್ಪತ್ತಿ ಸಾಧ್ಯವಾಗದಿರಬಹುದು. ಥ್ಯಾಂಕ್ ಯು.